ರೈಟ್. ನೋ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ ಈಸ್ ಆಸ್ ಗ್ರೇಟ್ ಆಸ್ ಸತೀಶ್. ಇದು ಮೊದಲು ಯಾವ ಡಿಗ್ರಿ ಐತೆ ಅನ್ನೋದನ್ನ ನೋಡ್ಕೊಬೇಕು, ಆಮೇಲೆ ಇದು ಯಾವ ಸ್ಟ್ರಕ್ಚರ್ ಐತೆ ಅನ್ನೋದನ್ನ ನೋಡ್ಕೊಬೇಕು. ಇಲ್ಲಿ ನೋ ಅದರ್ ಬಂತ, ಇದು ನೋ ಅದರ್ ಸ್ಟ್ರಕ್ಚರ್. ಮತ್ತೆ ಇದು ಬರೀ ನೋ ಅದರ್ ಬಂತು, ಇದು ಪಾಸಿಟಿವ್ ಡಿಗ್ರಿ ಆಗ್ತದೆ, ಯಾಕಂದ್ರೆ ಇಲ್ಲಿ ಗ್ರೇಟ್ ಐತೆ. ಇವಾಗ ಪಾಸಿಟಿವ್ ಡಿಗ್ರಿಗೆ ಗ್ರೇಟ್ ಅನ್ನೋದು ಏನಾಗ್ತದೆ ಅಂದ್ರೆ ಗ್ರೇಟ್ ಅಂತಾನೆ ಇರ್ತದೆ. ಕಂಪ್ಯಾರಿಟಿವ್ ಡಿಗ್ರಿಗೆ ಗ್ರೇಟರ್ ಆಗ್ತದೆ. ಸೂಪರ್ಲೇಟಿವ್ ಡಿಗ್ರಿಗೆ ಗ್ರೇಟೆಸ್ಟ್ ಆಗತ್ತೆ. ಇವಾಗ ಫಸ್ಟ್ ಇದು ನೋ ಅದರ್ ಸ್ಟ್ರಕ್ಚರ್ ಇರೋದ್ರಿಂದ ಪಾಸಿಟಿವ್ ಡಿಗ್ರಿ ಒಳಗೆ ನೋ ಅದರ್ ಅಂತಾನೆ ಬರ್ತದೆ. ಮತ್ತೆ ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ದೆನ್ ಎನಿ ಅದರ್ ಅಂತ ಬರ್ತದೆ. ಸೂಪರ್ಲೇಟಿವ್ ಡಿಗ್ರಿ ಒಳಗೆ ದ ಅಂತ ಬರ್ತದೆ. ಇಲ್ಲೇನಾದ್ರೂ ವೆರಿ ಫ್ಯೂ ಇತ್ತು ಅಂದ್ರೆ, ವೆರಿ ಫ್ಯೂ ಸ್ಟ್ರಕ್ಚರ್ ಏನಾದ್ರು ಇತ್ತು ಅಂದ್ರೆ ಇಲ್ಲಿ ವೆರಿ ಫ್ಯೂ ಅಂತ ಬರ್ತಿತ್ತು. ವೆರಿ ಫ್ಯೂ ಅಂತ ಏನಾದ್ರು ಇದ್ದಿದ್ರೆ ಇಲ್ಲಿ ಪಾಸಿಟಿವ್ ಡಿಗ್ರಿ ಒಳಗೆ ವೆರಿ ಫ್ಯೂ ಅಂತಾನೆ ಬರೋದು. ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ದೆನ್ ಮೋಸ್ಟ್ ಅದರ್ ಅಂತ ಬರೋದು. ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಒನ್ ಆಫ್ ದ ಅಂತ ಬರೋದು. ಇಲ್ಲೇನಾದ್ರೂ ಒನ್ ಆಫ್ ದ ಅಂತ ಬಂತು ಅಂದ್ರೆ ನೆಕ್ಸ್ಟ್ ವರ್ಡ್ ಪ್ಲೂರಲ್ ಆಗಿರ್ತದೆ. ಇಲ್ಲಿ ಒನ್ ಆಫ್ ದ ಅಂತ ಬಂದು ಇಲ್ಲಿ ನಾವೇನಾದ್ರು ಸಿಂಗ್ಯುಲರ್ ಬರೋದು ಅದು ರಾಂಗ್ ಆಗತ್ತೆ. ಇವಾಗ ಇದ್ರ ಕಡೆ ಹೋಗೋಣ. ಇದು ಮೊದಲು ಯಾವ ಸ್ಟ್ರಕ್ಚರ್ ಐತೆ ಹೇಳು? ಯಾವ ಸ್ಟ್ರಕ್ಚರ್ ಐತೆ ಇದು? ನೋ ಅದರ್ ಸ್ಟ್ರಕ್ಚರ್ ಐತೆ. ಇವಾಗ ನೋ ಅದರ್ ಅಂತ ನಾವು ಹೆಂಗ್ ಐಡೆಂಟಿಫೈ ಮಾಡ್ತೀವಿ? ನೋ ಅದರ್ ಅಂತಾನೆ ಐತೆ. ಯಾವ ಡಿಗ್ರಿ ಐತೆ? ಪಾಸಿಟಿವ್ ಡಿಗ್ರಿ ಐತೆ, ಯಾಕಂದ್ರೆ ಇಲ್ಲಿ ಗ್ರೇಟ್ ಐತೆ. ಇವಾಗ ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡ್ಕೊಳ್ಳೋಣ. ಕಂಪ್ಯಾರಿಟಿವ್ ಇದ್ದಾಗ ಇಲ್ಲಿ ಲಾಸ್ಟ್ ಆಬ್ಜೆಕ್ಟ್ ಫಸ್ಟ್ ಬರ್ಕೊಳ್ಳೋಣ. ಸತೀಶ್. ಮತ್ತೆ ಇಲ್ಲಿ ಯಾವ ಒಂದು ಫೈನೈಟ್ ವರ್ಬ್ ಬಂದ್ರೆ ಯಾವ್ದೊಂದು ಫೈನೈಟ್ ವರ್ಬ್ ಐತೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಈಸ್ ಐತೆ, ಅದಕ್ಕೆ ಸತೀಶ್ ಈಸ್ ಅಂತಾನೆ ಬರ್ಕೊಳ್ಳೋಣ. ಇಲ್ಲೇನಾದ್ರೂ ವಾಜ್ ಇದ್ರೆ ಸತೀಶ್ ವಾಜ್ ಅಂತಾನೆ ಬರ್ಕೊಬೋದಾಗಿತ್ತು. ಇಲ್ಲಿ ಈಸ್ ಇರೋದ್ರಿಂದ ಈಸ್ ಬರ್ಕೊಳ್ಳೋಣ. ಆಮೇಲೆ ಯಾವುದೇ ಒಂದು ಡಿಗ್ರಿ ಅಂದ್ರೆ ನೋ ಅದರ್ ಡಿಗ್ರಿ ಒಳಗೆ ಆಸ್ ಅನ್ನ ನಾವು ಯೂಸ್ ಮಾಡ್ಬೇಕು, ಯಾಕಂದ್ರೆ ಇಲ್ಲಿ ನೋ ಅದರ್ ಸ್ಟ್ರಕ್ಚರ್ ಪಾಸಿಟಿವ್ ಡಿಗ್ರಿ ಇದ್ದಾಗ ಆಸ್ ಅನ್ನ ಯೂಸ್ ಮಾಡ್ಬೇಕು. ಸತೀಶ್ ಈಸ್ ಆಸ್. ಇವಾಗ ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ಕಂಪ್ಯಾರಿಟಿವ್ ಮಾಡ್ತಾ ಇದೆ ನೀನು. ಸತೀಶ್ ಈಸ್ ನ ಬರ್ಕೊಳ್ಳೋಣ. ಇವಾಗ ಗ್ರೇಟ್ ಇದ್ದಿದ್ದು ಕಂಪ್ಯಾರಿಟಿವ್ ಡಿಗ್ರಿಗೆ ಏನಾಗ್ತದೆ? ಗ್ರೇಟರ್ ಆಗ್ತದೆ. ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ಯಾವ ಬ್ಲೂ ಪಾಯಿಂಟ್ ನ ನಾವು ಯೂಸ್ ಮಾಡ್ಕೊಬೇಕು? ಎನಿ ಅದರ್. ದೆನ್ ಎನಿ ಅದರ್ ನ ಬರ್ಕೊಂಡು ಆರ್ಟಿಸ್ಟ್ ಇನ್ ಇಂಡಿಯಾನ ಇಲ್ಲಿ ಆಡ್ ಮಾಡಬೇಕು. ಇದು ಕಂಪ್ಯಾರಿಟಿವ್ ಡಿಗ್ರಿ ಮುಗಿತು. ಇಲ್ಲಿ ಬರ್ಕೊಂಡ್ವಿ ಅಂದ್ರೆ ಗ್ರೇಟ್ ಇತ್ತು ಗ್ರೇಟರ್ ಆಗಬೇಕು. ದೆನ್ ಎನಿ ಅದರ್ ಅನ್ನ ಕ್ಲೂ ಪಾಯಿಂಟ್ ನ ನಾವು ಯೂಸ್ ಮಾಡ್ಕೊಬೇಕು. ಇದು ಕಂಪ್ಯಾರಿಟಿವ್ ಡಿಗ್ರಿ ಆಯ್ತು. ನೆಕ್ಸ್ಟ್ ಅದು ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಗ್ರೇಟ್ ಏನಾಗ್ತದೆ? ಗ್ರೇಟೆಸ್ಟ್ ಆಗ್ತದೆ. ಯಾವ ಒಂದು ಕ್ಲೂ ಪಾಯಿಂಟ್ ನ ನಾವಿಲ್ಲಿ ಯೂಸ್ ಮಾಡ್ಬೇಕು? ಫಸ್ಟ್ ಇದನ್ನ ಸತೀಶ್ ಈಸ್ ಹಂಗೆ ಬರ್ಕೊಳ್ಳೋಣ. ಸತೀಶ್ ಈಸ್ ಗ್ರೇಟ್ ಇತ್ತು. ಗ್ರೇಟ್ ಇತ್ತು ಏನಾಗ್ತದೆ? ಸತೀಶ್ ಈಸ್ ದ ಫಸ್ಟ್ ಬರ್ಕೊಳ್ಳೋಣ ಕ್ಲೂ ಪಾಯಿಂಟ್ ನ. ಆಮೇಲೆ ಗ್ರೇಟೆಸ್ಟ್ ನ ಬರ್ಕೊಳ್ಳೋಣ. ಗ್ರೇಟೆಸ್ಟ್ ದ್ಯಾನ್ ಎನಿ ಅದರ್. ಇವಾಗ ಇದು ಕಂಪ್ಯಾರಿಟಿವ್ ಡಿಗ್ರಿ ಅಷ್ಟು, ಕಂಪ್ಯಾರಿಟಿವ್ ಡಿಗ್ರಿ ಒಳಗಷ್ಟು ದ್ಯಾನ್ ಎನಿ ಅದರ್ ಯೂಸ್ ಆಗ್ತದೆ. ಸೂಪರ್ಲೇಟಿವ್ ಡಿಗ್ರಿ ಒಳಗೆ ದ ಕ್ಲೂ ಪಾಯಿಂಟ್ ನ ನಾವು ಬರ್ಕೊಂಡ್ವಿ. ಗ್ರೇಟೆಸ್ಟ್ ಅಂತ ಬರ್ಕೊಂಡು ಆರ್ಟಿಸ್ಟ್ ಇನ್ ಇಂಡಿಯಾನೇ ಆಡ್ ಮಾಡ್ಬೇಕು. ಫುಲ್ ಪಾಯಿಂಟ್ ಇದ್ರೆ ಮುಗಿತು. ಓಕೆ, ರೆಡಿ. ಕುವೆಂಪು ಈಸ್ ಮೋರ್ ಪಾಪ್ಯುಲರ್ ದೆನ್ ಎನಿ ಅದರ್ ರೈಟರ್ ಇನ್ ಕನ್ನಡ ಲಿಟರೇಚರ್. ಈ ರೀತಿ ಸೆಂಟೆನ್ಸ್ ಇರುತ್ತೆ. ನಾವು ಫಸ್ಟ್ ನೋಡ್ಕೊಬೇಕಾಗಿರೋದು ಕ್ಲೂ ಪಾಯಿಂಟ್ಸ್. ಇಲ್ಲಿ ಏನಪ್ಪಾ ಕ್ಲೂ ಪಾಯಿಂಟ್ಸ್ ಅಂದ್ರೆ ದೆನ್ ಎನಿ ಅದರ್. ಇದು ಇವಾಗ ಪಾಸಿಟಿವ್ ಡಿಗ್ರಿ ಅಂತಂದ್ರೆ ನೋ ಅದರ್ ಇರ್ತದೆ. ಕಂಪ್ಯಾರಿಟಿವ್ ಡಿಗ್ರಿ ಅಂದ್ರೆ ದೆನ್ ಎನಿ ಅದರ್ ಇರ್ತದೆ. ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ದ ಇರ್ತದೆ. ಇವಾಗ ಈ ಮೂರಲ್ಲಿ ಇಲ್ಲಿ ಏನೈತೆ? ದೆನ್ ಎನಿ ಅದರ್. ಸೊ ಅದಕ್ಕೆ ಇದು ಯಾವ ಡಿಗ್ರಿ? ಕಂಪ್ಯಾರಿಟಿವ್ ಡಿಗ್ರಿ. ಇದು ಕಂಪ್ಯಾರಿಟಿವ್ ಡಿಗ್ರಿ. ನಾವ್ ಇದನ್ನ ಪಾಸಿಟಿವ್ ಡಿಗ್ರಿ ಚೇಂಜ್ ಮಾಡ್ಬೇಕಪ್ಪ ಅಂದ್ರೆ ಪಾಸಿಟಿವ್ ಡಿಗ್ರಿಯಲ್ಲಿ ಏನಿರುತ್ತೆ? ನೋ ಅದರ್ ಇರುತ್ತೆ. ಸ್ಟಾರ್ಟಿಂಗ್ ನೋ ಅದರ್.
ಮಾಡ್ಬೇಕಪ್ಪ ಅಂದ್ರೆ ಅಲ್ಲಿರೋ ಆಬ್ಜೆಕ್ಟ್ ನ ಸಬ್ಜೆಕ್ಟ್ ಪ್ಲೇಸಿಗೆ ತರಬೇಕು. ನೋ ಅದರ್ ರೈಟರ್ ಕನ್ನಡ ನೋ ಅದರ್ ರೈಟರ್ ಇನ್ ಕನ್ನಡ ಲಿಟ್ರೇಚರ್. ಅದು ಆಬ್ಜೆಕ್ಟ್ ಪ್ಲೇಸ್ ಇದ್ದಿದ್ದು ನಾವು ಸಬ್ಜೆಕ್ಟ್ ಪ್ಲೇಸಿಗೆ ತಂದ್ವಿ. ನೆಕ್ಸ್ಟ್ ಈಸ್ ಹೆಲ್ಪಿಂಗ್ ವರ್ಬ್ ಬರ್ಕೊಬೇಕು. ಈಸ್ ಆಸ್ ಇಲ್ಲಿ ಏನಪ್ಪ ಯಾವ್ದಿದೆ ನಮ್ಗೆ ಅಬ್ಜೆಕ್ಟಿವ್ ಯಾವ್ದೈತೆ ಮೋರ್ ಪಾಪ್ಯುಲರ್. ಇದನ್ನ ನಾವು ಪಾಸಿಟಿವ್ ಡಿಗ್ರಿ ಚೇಂಜ್ ಮಾಡಿದ್ರೆ ಮೋರ್ ಪಾಪ್ಯುಲರ್, ಮೋಸ್ಟ್ ಪಾಪ್ಯುಲರ್, ಪಾಪ್ಯುಲರ್, ಮೋರ್ ಪಾಪ್ಯುಲರ್, ಮೋಸ್ಟ್ ಪಾಪ್ಯುಲರ್ ಆಗ್ತದೆ. ಪಾಸಿಟಿವ್ ಡಿಗ್ರಿನಲ್ಲಿ ಪಾಪ್ಯುಲರ್ ಆಗ್ತದೆ. ಪಾಪ್ಯುಲರ್ ಆಸ್ ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಏನ್ ಕುವೆಂಪು ಅನ್ನೋದೈತಾ ನಾವು ಪಾಸಿಟಿವ್ ಡಿಗ್ರಿ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿರೋದು ಆಬ್ಜೆಕ್ಟ್ ಪ್ಲೇಸ್ ಬರುತ್ತೆ ಕುವೆಂಪು. ನೆಕ್ಸ್ಟ್ ಪಾಸಿಟಿವ್ ಡಿಗ್ರಿ ಆಯ್ತು. ಆಮೇಲೆ ಏನಪ್ಪಾ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿ. ನಾನು ಆಗ್ಲೇನೆ ಹೇಳಿದೆ ನೋ ಅದರ್ ದೆನ್ ಎನಿ ಅದರ್ ದ. ಇವಾಗ ನೋ ಅದರ್ ಆಯ್ತು, ದೆನ್ ಎನಿ ಅದರ್ ಆಯ್ತು, ನೋ ಅದರ್ ಆಯ್ತು, ಉಳಿದಿರೋದೇ ಅದು ದ. ಅದಕ್ಕೋಸ್ಕರ ಇದೇ ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಏನಿರುತ್ತೋ ರೈಟರ್ ಇನ್ ಕನ್ನಡ ಲಿಟ್ರೇಚರ್. ಇಲ್ಲಿ ಕುವೆಂಪು ಸಬ್ಜೆಕ್ಟ್, ಆಬ್ಜೆಕ್ಟ್ ರೈಟರ್ ಇನ್ ಕನ್ನಡ ಲಿಟ್ರೇಚರ್. ಈ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿರೋ ಕುವೆಂಪು ಬರ್ಕೊಬೇಕು. ಇದು ಸಬ್ಜೆಕ್ಟ್ ಆಗೇ ಇರುತ್ತೆ. ಹೆಲ್ಪಿಂಗ್ ವರ್ಬ್ ಈಸ್ ದ ಮೋಸ್ಟ್